ಯಾವಾಗಲೂ ಮಾಡಬೇಕಾಯ್ತು. ಮೋದಿ ಈಗ ದಿಟ್ಟ ಹೆಜ್ಜೆ ತೊಗೊಂಡಿರೋದು ಶ್ಲಾಘನೀಯ, ಸಹಿಸ್ಕೊಬಾರ್ದು. ಅವ್ರನ್ನ ಯಾವಾಗಲೂ ಮಟ್ಟ ಹಾಕ್ಬಿಟ್ರೆ ಮುಂದೆ ದೇಶ ಸುಭಿಕ್ಷವಾಗಿರ್ತದೆ. ಜಿದ್ದಿಗೆ ಜಿದ್ದು ತೀರಿಸ್ಕೊಂಡ್ವಿ, ಏನು ತೊಂದರೆ ಇಲ್ಲ. ನನಗೆ ಇದು ಒಳ್ಳೆಯದು. ಮೋದಿ ಮಾಡಿರ್ತಕ್ಕಂಥ ಕಾರ್ಯ ಭಾಳ ಒಳ್ಳೆ ಕಾರ್ಯ ಮಾಡಿದ್ದಾರೆ. ಯಾಕೆಂದರೆ ಅವರು ಕೂಡ ನಮ್ಮ ಹಿಂದೂಗಳನ್ನ ಹತ್ಯೆ ಮಾಡೋದು ಭಾಳ ತಪ್ಪು. ಆ ತಪ್ಪಿನ ಅರಿವಾಗಿ ದೇಶಾದ್ಯಂತ ಭಾರತದಲ್ಲಿ ದೇಶ ಯಾವಾಗಲೂ ಮಾಡಬೇಕಾಯ್ತು. ಮೋದಿ ಈಗ ದಿಟ್ಟ ಹೆಜ್ಜೆ ತೊಗೊಂಡಿರೋದು ಶ್ಲಾಘನೀಯ, ಇದು ಒಳ್ಳೆಯದು. ಮುಂದೇನೂ ಅವರು ಸುಮ್ಮನೆ ಇದ್ದರೆ ಒಳ್ಳೆಯದು. ಇಲ್ಲ ಅಂತಂದರೆ ಎಲ್ಲ ಮಟಾಶ್ ಮಾಡೋದ್ರಲ್ಲಿ ನಂಬರ್ 1 ಇಂಡಿಯಾ ಅಂತೇಳಿ ನಾನು ಸೇವೆ ಮಾಡಿರ್ತಕ್ಕಂಥ ಆರ್ಮಿಯವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸಬೇಕು. ಮೋದಿನೂ ದಿಟ್ಟ ಹೆಜ್ಜೆ ತೊಗೊಂಡಿದ್ದಾರೆ. ಅವ್ರು ಮಾಡಿದ ತಪ್ಪಿಗೆ ಯಾವುದೋ ಒಂದು 15 ಜನ 25 ಜನ ಒಂದು ಜಿಲ್ಲೆಯಲ್ಲಿ ಹೊಡೆದ್ರಲ್ಲ, ಅಮಾಯಕರನ್ನ ಹಿಂದೂ ಅಂತ ಕೇಳ್ಕೊಂಡು ಹೊಡೆದ್ರಲ್ಲ, ಅದಕ್ಕೆ ಪ್ರತೀಕಾರ ಇದು ನಾವು ತೊಗೊಂಡಿರೋದು ಭಾಳ ಶ್ಲಾಘನೀಯವಾದದ್ದು. ಮೋದಿಗೆ ಇದು ದಿಟ್ಟ ನಿರ್ಧಾರ, ಒಳ್ಳೆಯದು. ಇದೇ ಥರ ಸ್ಟೆಪ್ ತೊಗೊಬೇಕು, ಮಟ್ಟ ಹಾಕಬೇಕು. ಒಂದ್ಸಲಿ ಮಟ್ಟ ಹಾಕಿದ್ರೆ ಮುಂದೆ ಈ ಥರ ಇದು ನಡೆಯೋದಿಲ್ಲ. ಕೊಲೆ ಮಾಡೋದು ಯೋಚನೆ ಮಾಡಲ್ಲ. ಉಗ್ರಗಾಮಿಗಳು ಮಟ್ಟ ಹಾಕಬೇಕು. ಯಾರೂ ಕೂಡ ನಮ್ಮಲ್ಲೇ ಆಗಲಿ ಇಲ್ಲೇ ಆಗಲಿ ಉಗ್ರಗಾಮಿಗಳನ್ನ ನಾವು ಇದು ಮಾಡ್ಕೊಬಾರ್ದು, ಸಹಿಸ್ಕೊಬಾರ್ದು. ಅವ್ರನ್ನ ಯಾವಾಗಲೂ ಮಟ್ಟ ಹಾಕ್ಬಿಟ್ರೆ ಮುಂದೆ ದೇಶ ಸುಭಿಕ್ಷವಾಗಿರ್ತದೆ. ಅದನ್ನು ನಾವು ತಡೆಗಟ್ಟೋದಕ್ಕೆ ಜಮ್ಮು ಮತ್ತು ಕಾಶ್ಮೀರ ಅಲ್ಲೇ ಬಂದು ಹೊಡೆದಿದ್ದಾರೆ ಅಂದರೆ ಅವ್ರದ್ದು ಸಪೋರ್ಟ್ ಇರ್ಬೋದು ಅಂತ ನನಗೆ ಅನಿಸುತ್ತೆ. ಇದಂತೂ ಖಂಡಿತ ಇದು ಒಳ್ಳೆ ನಿರ್ಧಾರ ಮಾಡಿರೋದು ಶ್ಲಾಘನೀಯವಾದ. ತೀರ್ಥ ಅಂತದಲ್ಲ, ಅದು ಇನ್ನೂ ನಡೀತಾ ಇರುತ್ತೆ. ಇದು ಮುಂದೆ ಇನ್ನೂ ಇದೊಂದು ಹೆಜ್ಜೆ, ಅದು ಮುಂದೆ ದೊಡ್ಡ ಇದಕ್ಕೆ ಹೋಗ್ತದೆ. ಏನೋ ಇಲ್ಲಿಗೆ ನಿಂತರೆ ಪರವಾಗಿಲ್ಲ. ಇಲ್ಲ ಅವ್ರೇನೋ ಪ್ರತೀಕಾರ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಮುಂದೆ ನಮ್ಮ ಫೋರ್ಸ್ ನಾವು ತೋರಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರನ್ನ ಅಟ್ಯಾಕ್ ಮಾಡೋದು, ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಇದು ಸರ್ವೇ ಸಾಮಾನ್ಯ. ಇದು ಗ್ಯಾರಂಟಿ. ಇದು ಇಲ್ಲಿ ನಿಲ್ಲುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಇದೊಂಥರ ಸಿಂಪಲಾಗಿ ಇದೆ. ಮುಂದೆ ಏನು ನೋಡೋಣ, ಇವತ್ತು ನಾಳೆ ಒಂದು 2-3 ದಿವಸದಲ್ಲಿ ಗೊತ್ತಾಗುತ್ತೆ. ಅದನ್ನು ನಾವು ಹೇಳ್ಬೋದು. ಶಾಂತಿಯಿಂದ ಅವರು ಬೇಡ ಅನ್ನೋದಲ್ಲ. ಅವರೇ ನಿನ್ನೆ ಹೇಳಿದಾರಲ್ಲ, ನಮ್ಮ ಮೇಲೆ ಇದು ಬಂದ್ರೆ ನಾವು ರೆಡಿ ಇದ್ದೀವಿ ಅಂತ ಹೇಳಿಕೆಗಳು ಕೊಡ್ತಾ ಇದ್ದಲ್ಲ, ಅದು ತಪ್ಪು. ಅವ್ರು ಹೇಳಿಕೆ ಕೊಡೋದು. ಅವ್ರು ಮಾಡಿರ್ತಕ್ಕಂಥ ಕಾರ್ಯ, ಅವರು ಉಗ್ರಗಾಮಿಗಳು ಅಟ್ಯಾಕ್ ಮಾಡೋದ್ರಲ್ಲ, ಅವ್ರು ಸದೆ ಬಡಿಬೇಕಾಯಿತು. ಅವರಲ್ಲೇ ಇಟ್ಕೊಂಡಿದ್ದಾರೆ, ಕಾಶ್ಮೀರದಲ್ಲೇ ಇಟ್ಕೊಂಡು ನಾಟಕ ಆಡ್ತಾ ಇದ್ದಾರೆ. ಇದೆಲ್ಲ ಸ್ಟೆಂಟ್ ಅಂತ ಹೇಳ್ತೀನಿ. ಇದೆಲ್ಲ ನಿಲ್ಲಬೇಕಿದು ಇಲ್ಲಿಗೆ. ಅವಾಗ ಶಾಂತಿಯುತ, ಅವರು ಶಾಂತಿಯುತ ಅಂದರೆ ನಾವು ಶಾಂತಿಯುತ ಇಂದ ಭಾರತನೂ ವರ್ತಿಸ್ತದೆ. ಅದರ್ವೈಸ್ ಇದು ಮುಂದೆ ಮುಂದುವರಿಯುತ್ತೆ ಅಷ್ಟೇ. ನಮ್ಮ ದೇಶದಲ್ಲೇ ಗಾಂಧೀಜಿ ಹೇಳ್ಕೊಟ್ಟಿರೋದು ಶಾಂತಿಯಿಂದ ಇರಬೇಕು, ಯುದ್ಧ ಎಲ್ಲ ಬೇಡ ಅಂತ ಹೇಳ್ತಾ ಇದ್ರು ಸ್ವಾಮಿ. ಬೇಡವಾಗಿತ್ತು ಅಂದರೆ ಅವರೇ ತಂದಿಟ್ಕೊಂಡ್ರು, ಪಾಕಿಸ್ತಾನದವರೇ ತಂದಿಟ್ಕೊಂಡಿದ್ದು. ಎಲ್ಲಿದ್ರು ಇವರೆಲ್ಲ ಉಗ್ರಗಾಮಿಗಳು ಬಂದು ಅಟ್ಯಾಕ್ ಮಾಡಿದ್ದಕ್ಕೆ ಅದಕ್ಕೆ ಪ್ರತೀಕಾರವಾಗಿ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಅಷ್ಟೇ. ನಾವೇನು ಇದಕ್ಕೆ ಹೋಗಿರ್ಲಿಲ್ವಲ್ಲ. ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಪ್ರವಾಸಕ್ಕೆ ಹೋಗಿದ್ದಾರನ್ನೆಲ್ಲ ಹೊಡೆದ್ಬಿಟ್ರಲ್ಲ. ಅವರು ಹೆಂಡತಿ ಮಕ್ಳು ಏನಾಗಿರೋಣ, ಇವ್ರಿಗೆ ಹೆಂಡತಿ ಮಕ್ಳು ಇರೋದಿಲ್ವಾ ಅಂತ ಹೇಳ್ತೀನಿ ಸರ್. ಇವಾಗ ಸತ್ತಿರೋ ಏನು ನಮ್ಮ ಪ್ರವಾಸಿಗರು ಏನಿದ್ದಾರೆ ನಮ್ಮ ರಾಜ್ಯದ ಜನರು, ಅವರ ಹೆಂಡತಿಗೆ ಮಕ್ಕಳಿಗೆ ಇದೆಲ್ಲ ನ್ಯಾಯ ಸಿಗ್ದಂಗೆ ಆಯ್ತಾ? ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ನ್ಯಾಯ ಸಿಗ್ದಂಗೆ ಆಯಿತು. ಈಗ ಅವರು ಕುಂಕುಮ ಅಳಿಸಿದ್ರು ಇವರೆಲ್ಲ, ಈಗ ಅವ್ರ ಕುಂಕುಮ ಇವ್ರು ಅಳಿಸ್ತಾ ಇದ್ದು, ನಮ್ಮನ್ನು ಅಳಿಸ್ತಾ ಇದ್ದಾರೆ. ಶಾಂತಿ ಸ್ವಲ್ಪ ಅವ್ರಿಗೆ, ಅವರ ಇದಕ್ಕೆ ಗಂಡಂದಿರ ಆತ್ಮಕ್ಕೆ ಶಾಂತಿ ಸಿಗ್ದಂಗೆ ಆಗುತ್ತೆ ಖಂಡಿತ. ಮೋದಿ ಅವ್ರ ನಿರ್ಧಾರ ಸರಿ ಇದೆ. ಡೆಫಿನೆಟ್ಲಿ ಇಟ್ ಈಸ್ ರೈಟ್. ತುಂಬ ಚೆನ್ನಾಗಿ ಮಾಡಿದ್ರು. ಜಿದ್ದಿಗೆ ಜಿದ್ದು ತೀರಿಸ್ಕೊಂಡ್ವಿ, ಏನು ತೊಂದರೆ ಇಲ್ಲ. ಇನ್ನೇನೋ ಮಾಡಿದ್ರೆ ಮತ್ತೆ ಮಾಡ್ತಾರೆ. ಮೋದಿ ಅವರು ಇದ್ದಾರಲ್ಲ, ಮಾಡ್ತಾರೆ. ಈಗ ಸದ್ಯಕ್ಕೆ ಸಾಕು. ತುಂಬ ಚೆನ್ನಾಗಿ ಮಾಡೋದು. ಹೌದು, ಮಾಡ್ಬೋದು, ಹೇಳೋಕ್ಕಾಗಲ್ಲ. ಅವರು ಲೋಬ ನನ್ನ ಮಕ್ಕಳಲ್ವ, ಮಾಡ್ಬೋದು. ಮಾಡಿದ್ರೆ ನಮ್ಮವ್ರು ರೆಡಿಯಾಗಿದ್ದಾರೆ, ಮಾಡ್ತಾರೆ. ಬೇಡ, ಶಾಂತಿಯಿಂದಲೇ ಮಾಡಿರೋದು. ಜನಗಳಿಗೇನು ತೊಂದರೆ ಕೊಡಲಿಲ್ಲ, ಬರೀ ಅವ್ರಿಗೆ ಮಾತ್ರ ತೊಂದರೆ ಕೊಟ್ಟಿರೋದು. ಮುಂದಕ್ಕೇನೋ ಮಾಡಿದ್ರೆ ನಮ್ಮವ್ರು ಮಾಡ್ತಾರೆ. ನ್ಯಾಯ ಸಿಕ್ತು, ಇಷ್ಟು ಸಿಕ್ಕಿದ್ರೆ ಸಾಕು ಸಾಕು ಸಾಕು. ಇನ್ನೇನು ಬೇಡ. ಅವ್ರು ಮಾಡಿದ್ರೆ ಮತ್ತೆ ಮಾಡಬೇಕು, ಮತ್ತೆ ನಮ್ಮವ್ರು ರೆಡಿಯಾಗಿದ್ದಾರೆ. ಸೇಮ್ ಅವ್ರು ಹೇಳಿದೆ. 100% ಸಿಂಧು 2 ಇನ್ನೂ ಚೆನ್ನಾಗಿರುತ್ತೆ. ಅವ್ರನ್ನ ಹೆಂಗೆ ಮಾಡಬೇಕು ಹಂಗೆ ಮಾಡ್ತಾರೆ. ನಮ್ಮ ಇಂಡಿಯನ್ ಅವರು ಯಾರು ಬಿಡಲ್ಲ. ಅವರು ಶಾಂತಿಯಿಂದ ಇರಬೇಕು, ಬಟ್ ಅವರು ಶಾಂತಿಯಿಂದ ಇರೋಕ್ಕೆ ಬಿಡ್ತಾ ಇಲ್ವಲ್ಲ. ಅದರಿಂದ 100% ಅವ್ರಿಗೆ ಬುದ್ಧಿ ಕಲಿಸ್ಲೇಬೇಕು. ಮಾಡ್ಬೋದು, ಮಾಡಿದ್ರೆ ಅದು ತಕ್ಕಂಗೆ ನಮ್ಮವರು ಮಾಡ್ತಾರೆ.
ಬಿಡಲ್ಲ. ಇದ್ದಾರೆ ಅಂತ. 100% ಬಿಡಲ್ಲ. ಬಿಡೋಕ್ಕೂ ಚಾನ್ಸ್ ಕೊಡಲ್ಲ. ಈ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ಕಾರ ತುಂಬ ಚೆನ್ನಾಗಿದೆ. ಈ ನಿರ್ಧಾರ ತಗೊಂಡಿರೋದು 100% ಮೋದಿಜಿ ಇದಾರಲ್ಲ 100% ಪಕ್ಕ. ಚೆನ್ನಾಗಿ ಮಾಡಿದ್ದಾರೆ. ಸರ್ ನಿಮ್ಗೇನ್ ಅನ್ಸುತ್ತೆ ಈ ಸರ್ಕಾರದ ಬಗ್ಗೆ? ಅದೇ ಹೇಳಿದ್ರಲ್ಲ ಅಷ್ಟೇ, ತುಂಬ ಚೆನ್ನಾಗಿದೆ ಸರ್ಕಾರ, ತುಂಬ ಚೆನ್ನಾಗಿದೆ. ಸರ್ಕಾರ ಬಗ್ಗೆ ಏನೂ ತೊಂದರೆ ಇಲ್ಲ. ಅವ್ರು ಮೋದಿಯವರು ನೀಟಾಗಿ ಮಾಡ್ತಾರೆ, ಏನು ತೊಂದರೆ ಇಲ್ಲ. Feed Plus Karnataka.